ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವ್ಯಾವ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ಬಾದಾಮಿ ಗೋಂದ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಗ್ರಂಥಿಕೆ ಅಂಗಡಿಯಲ್ಲಿ 2 ಥರದ್ದು ಗೋಂದ್ ಸಿಗುತ್ತೆ. ಒಂದು ಗೋಂದ್ ಅಂದರೆ ಅಂಟು, ಇನ್ನೊಂದು ಬಾದಾಮಿ ಗೋಂದ್. ಇಲ್ಲಿ ನಾನು ತೋರಿಸ್ತಿರೋದು ಬಾದಾಮ್ ಗೋಂದ್. ಈ ಬಾದಾಮಿ ಗೋಂದನ್ನ ಒಂದು ಬಟ್ಲಲ್ಲಿ 2-3 ಕಾಳು ಹಾಕಿ, ನೀರು ಸ್ವಲ್ಪ ಜಾಸ್ತಿ ಹಾಕಿ, ಬೌಲ್ ಫುಲ್ಲು ಹಾಕಿದ್ರೆ ಓಕೆ. ನೀರನ್ನ ಹಾಕಿ ರಾತ್ರಿ ನೆನೆಸಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಅದು ಟ್ರಾನ್ಸ್ಪರೆಂಟ್ ಫಾರ್ಮ್ ಆಗುತ್ತೆ, ಅಂದರೆ ಅದನ್ನು ಡಿಸಾಲ್ವ್ ಆಗುತ್ತೆ. ಈ ಥರ ಡಿಸಾಲ್ವ್ ಆಗುತ್ತೆ. ಇದು ಬಂದ್ಬಿಟ್ಟು ಬಾಡಿಗೆ ಕೂಲಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ. ಹೆವಿ ಬಾಡಿ ಹೀಟ್ ಇರೋದು. ತಿಂಗಳಿಗೆ ಒಂದೇ ಒಂದು ಸಲ ಚಿಕ್ಕ ಸ್ಪೂನಲ್ಲಿ ನಿಂಬೆಹಣ್ಣು ಜ್ಯೂಸಲ್ಲಿ ಹಾಕ್ಕೊಂಡಾದರೂ ಕುಡಿಬೋದು, ಇಲ್ಲ ಫ್ರೂಟ್ಸ್ಗಳ ಜೊತೆ ಆದರೂ ಹಾಕ್ಕೊಂಡು ತಿನ್ಬೋದು. ಮತ್ತು ಇದು ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಈ ಹಸಿವು ಇಲ್ಲದಿರೋರಿಗೆ ಮತ್ತು ಡೈಜೆಸ್ಟ್ ಆಗಲ್ಲ ಅನ್ನೋರಿಗೆ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ, ಅಂದರೆ ಜಾಸ್ತಿ ಯೂಸ್ ಮಾಡ್ಕೊಳ್ಬೇಡಿ. ಇದು ತುಂಬ ಕೋಲ್ಡ್. ಸಮ್ಮರ್ ಟೈಮಲ್ಲಾದರೆ ಓಕೆ, ಬಟ್ ವಿಂಟರ್ ಟೈಮಲ್ಲಿ ನೋಡ್ಕೊಂಡು ತೊಗೊಳ್ಳಿ. ನಾನಿಲ್ಲಿ ಲೆಮನ್ ಜ್ಯೂಸ್ಗೆ ಹಾಕ್ಕೊಂಡು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಮತ್ತು ಇದನ್ನು ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಹಾಲು ಹಾಕಿ, ಸ್ವಲ್ಪ ಅರಿಶಿನ ಹಾಕಿ ಪೇಸ್ಟ್ ಮಾಡಿ ಮುಖಕ್ಕೂ ಅಪ್ಲೈ ಮಾಡಿಕೊಂಡ್ರೆ ಪಿಂಪಲ್ಸ್ ಕಮ್ಮಿ ಆಗುತ್ತೆ, ಕ್ಲಿಯರ್ ಸ್ಕಿನ್ ಸಿಗುತ್ತೆ, ಗ್ಲೋ ಆಗುತ್ತೆ. ಇದಕ್ಕೇನು ಕ್ಯಾಲೋರೀಸ್ ಇರೋದಿಲ್ಲ. ಇಟ್ಸ್ ಗುಡ್ ಫಾರ್ ಹೆಲ್ತ್. ನಾನಿಲ್ಲಿ ಲೆಮನ್ ಜ್ಯೂಸಿಗೆ ಹಾಕ್ಕೊಂಡು ಮಾತ್ರ ತೊಗೊಳ್ತಾ ಇದ್ದೀನಿ. ನಿಮಗೆ ಫ್ರೂಟ್ಸ್ ಎಲ್ಲಾದರೂ ತೊಗೊಳ್ಬೋದು, ಇಲ್ಲ ಮುಖಕ್ಕೆ ಪೇಸ್ಟ್ ಟೈಪ್ ಆದರೂ ಹಾಕ್ಕೊಳ್ಬೋದು. ಅಂದರೆ ಅದನ್ನೇ ಸಪ್ರೇಟಾಗಿ ಅದಕ್ಕೆ ಹಾಲು ಹಾಕಿ ಸ್ವಲ್ಪ ಕೇಸರಿ ಅಥವಾ ಅರಿಶಿನ ಹಾಕ್ಕೊಂಡಾದ್ರೂ ಪೇಸ್ಟ್ ಮಾಡಿ ಅಪ್ಲೈ ಮಾಡಿಕೊಂಡು ವಾಶ್ ಮಾಡಬೇಕು ಒಂದು 5 ಮಿನಿಟ್ಸ್ ಆಗಿದ್ಮೇಲೆ. ಇದು ತುಂಬ ಹೆಲ್ತಿಗೆ ಒಳ್ಳೆಯದು. ಮತ್ತು ಹಸಿವು ಕಮ್ಮಿ ಅನ್ನೋರ್ಗು ಸಹ ಹಸಿವಾಗತ್ತೆ. ಈ ಕೋಲ್ಡ್ ಇರೋದು ತೊಗೊಳಕ್ಕೆ ಹೋಗಬೇಡಿ. ಕೋಲ್ಡ್ ಬಾಡಿ ಇರೋದು, ಹೀಟ್ ಬಾಡಿ ಇರೋದು ಈ ಸಮ್ಮರ್ ಟೈಮಲ್ಲಿ ತಿಂಗ್ಳಿಗೆ ಒಂದೇ ಸಲ ತೊಗೊಂಡ್ರೂ ಪರವಾಗಿಲ್ಲ, ತುಂಬ ಕಮ್ಮಿ ತೊಗೊಂಡ್ರೂ ಪರವಾಗಿಲ್ಲ. ಇಲ್ಲಾಂದರೆ ಅದು ಎಫೆಕ್ಟಿವ್ ಬೇರೆ ಥರ ಆಗಿಬಿಡತ್ತೆ. ನಿಮ್ಗೆ ಇದನ್ನು ಗ್ರಂಥಿಕೆ ಅಂಗಡಿನಲ್ಲಿ ಸಿಗುತ್ತೆ, ನಾನು ಡ್ರೈ ಫ್ರೂಟ್ ಶಾಪಲ್ಲೂ ಸಿಗುತ್ತೆ. ಬಾದಾಮಿ ಗೋಂದ್ ಅಂತ ಕೇಳಿದ್ರೆ ಕೊಡ್ತಾರೆ. ಇನ್ನೊಂದು ಅಂಟು ಬರುತ್ತೆ, ಅದು ತುಪ್ಪದಲ್ಲಿ ಹಾಕಿ ಕರೆದುಕೊಂಡು ಅಂಟುಂಡೆ ಮಾಡೋದು. ಸೊ ಅದನ್ನು ತೊಗೊಳಕ್ಕೆ ಹೋಗಬೇಡಿ, ಇದನ್ನು ತೊಗೊಳ್ಳಿ. ನನಗೆ ಗೊತ್ತಿರೋಷ್ಟು ನಾನು ಮೆಡಿಸಿನ್ ವ್ಯಾಲ್ಯೂಸ್ ಇದನ್ನು ಹೇಳಿದ್ದೀನಿ ಬಾದಾಮ್ ಗೋಂದ್ ಬಗ್ಗೆ. ನಿಮ್ಗೆ ಯಾರ್ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ಜಾಸ್ತಿ, ಸೊ ಕಮೆಂಟ್ ಮೂಲಕ ನಮಗೆ ಹೇಳಿ. ಸೊ ಥ್ಯಾಂಕ್ ಯು ನನ್ನ ಚಾನೆಲ್ನ ನೋಡ್ತಾ ಇರೋರಿಗೆ.